ರಾಗಿಗುಡ್ಡದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಹೂ ಮಳೆ ಸುರಿಸಿ ಸ್ವಾಗತ ಕೋರಲಾಯಿತು. ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಮೋದಿ ಚಾಲನೆ ಕೊಡಲಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಹೂ ಮಳೆ ಸುರಿಸಿ ಸ್ವಾಗತ ಕೋರಲಾಯಿತು. ಬೆಂಗಳೂರು ಪ್ರಯಾಣ ಮಾಡಲಿದ್ದಾರೆ. ಹಳದಿ ಮಾರ್ಗಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತಿನಿಂದ ಮೆಟ್ರೋ ಹಳದಿ ಮಾರ್ಗ ಸಂಚರಿಸಲಿದೆ. ಸಾವಿರಾರು ಜನಕ್ಕೆ ರಿಲೀಫ್ ಈ ಒಂದು ಮಾರ್ಗ, ಟ್ರಾಫಿಕ್ ಕಿರಿಕಿರಿಯಿಂದ ರಿಲೀಫ್ ಕೊಡುವಂತಹ ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಚಾಲನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಪ್ರಧಾನಿ ಮೋದಿ ಅವರ ಜೊತೆಗೆ ಇರೋದನ್ನ ಕಾಣಬಹುದು. ಆ ಹಳದಿ ಮಾರ್ಗದ ಡೀಟೇಲ್ಸ್ ನ ನೋಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಮತ್ತು ಈ ಒಂದು ಮೆಟ್ರೋ ಯೋಜನೆ ಏನಿದೆ ಇದರ ಕುರಿತಾದಂತಹ ಎಲ್ಲ ಡೀಟೇಲ್ಸ್ ಅಲ್ಲಿ ಒಂದು ಸಣ್ಣ ಮಿನಿಯೇಚರ್ ಮಾಡಿಟ್ಟಿದ್ದಾರೆ. ಅದು ಸೇರಿದಂತೆ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಈ ಮೆಟ್ರೋ ಹಳದಿ ಮಾರ್ಗದ ಕುರಿತಾಗಿ ಅದನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಡಾಕ್ಟರ್ ಮಂಜುನಾಥ್ ಅವರು ಹಾಗೂ ಇನ್ನಿತರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮೆಟ್ರೋ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಅವರಿಂದ ಅಧಿಕೃತ ಚಾಲನೆ. ಇವತ್ತು ಇಡೀ ದಿನ ಬೆಂಗಳೂರಿನಲ್ಲಿ ಮೋದಿ ಮೇನಿಯಾ ಅಂತಾನೆ ಹೇಳಬೇಕು. ಪ್ರಧಾನಿ ಮೋದಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮೆಟ್ರೋ ಮಾರ್ಗ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಈ ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ. ರಾಗಿಗುಡ್ಡದಿಂದ ಈಗ ಮೆಟ್ರೋದಲ್ಲಿ ಪ್ರಯಾಣ ಏನಾದರೂ ಮಾಡ್ತಾರಾ ಕಾದು ನೋಡಬೇಕು. ಐಟಿ ಬಿಟಿ ಅತ್ಯಂತ ಹೆಚ್ಚಿನ ಜನರು ಇರ್ತಕ್ಕಂಥ ಒಂದು ಮಾರ್ಗ ಇದು. ಅತ್ಯಂತ ಹೆಚ್ಚಿನ ಜನರು ಸಂಚರಿಸತಕ್ಕಂಥ ಮಾರ್ಗ. ಆರ್ವಿ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಮಾಡ್ತಾ ಇರತಕ್ಕಂಥ ಮಾರ್ಗ. ಬಹಳ ನಿರೀಕ್ಷೆ ಇತ್ತು ಜನಗಳಿಗೆ ಈ ಮಾರ್ಗ ಆದಷ್ಟು ಬೇಗ ಆಗಬೇಕು ಅಂತ. ಅತ್ಯಂತ ಶೀಘ್ರವಾಗಿ ಈ ಮಾರ್ಗವನ್ನ ಮುಗಿಸಿ ಪ್ರಧಾನಿ ಮೋದಿ ಬಂದು ಅದನ್ನೀಗ ಉದ್ಘಾಟನೆ ಮಾಡಿದ್ದಾರೆ. $7,610 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಪ್ರಾಜೆಕ್ಟ್ಗಳಿಗೆ ಇವತ್ತು ಪ್ರಧಾನಿ ಮೋದಿ ಚಾಲನೆ ಕೊಡ್ತಾ ಇದ್ದಾರೆ. ಹಾಗೇನೆ 3 ವಂದೇ ಭಾರತ್ ಟ್ರೈನಿಗೂ ಕೂಡ ಚಾಲನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ವಂದೇ ಭಾರತ್ ರೈಲುಗಳ ಕಲರವ. ಬೆಂಗಳೂರಿನಿಂದ ಬೆಳಗಾವಿ ಹೋಗ್ತಾ ಇರತಕ್ಕಂಥ ವಂದೇ ಭಾರತ್. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಮೆಟ್ರೋ ಹಳದಿ ಮಾರ್ಗ. ಹಳದಿ ಮಾರ್ಗದ ಮೆಟ್ರೋಗೆ ಚಾಲನೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಇನ್ನು ಮುಂದೆ ಅಷ್ಟೊಂದು ಟ್ರಾಫಿಕ್ ಕಿರಿಕಿರಿ ಇರೋದಿಲ್ಲ. ಬಹಳ ಸುಲಭ ಆಗುತ್ತೆ, ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ಹೋಗುವಂತಹ ಜನರಿಗೆ. ಆರ್ವಿ ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಮಾಡುವಂತಹ, ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಬರೋದು ಅಂತಂದ್ರೇನೆ ಬಹಳ ಹಿಂಸೆ ಅನ್ನೋಷ್ಟು ಟ್ರಾಫಿಕ್ ಬೆಂಗಳೂರಿನಲ್ಲಿ ಆ ಭಾಗದಲ್ಲಿ ಇತ್ತು. ಇನ್ನು ಮುಂದೆ ಬಹುಶಃ ಜನಕ್ಕೆ ಸಂಚಾರ ಬಹಳ ಸುಲಭವಾಗುತ್ತೆ ಈ ಮಾರ್ಗದಲ್ಲಿ. ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ಹಳದಿ ಮಾರ್ಗದ ಮೆಟ್ರೋ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಇವತ್ತು ಪ್ರಧಾನಿ ಮೋದಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಬಹುನಿರೀಕ್ಷಿತ, ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾರ್ಗ ಇದು. ಬೆಂಗಳೂರಿನ ಅತ್ಯಂತ ಪ್ರಮುಖ ರೈಲ್ವೆ ಮಾರ್ಗ. ಏನೆಲ್ಲ ಡೀಟೇಲ್ಸ್ ಇದೆ, ಎಷ್ಟು ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ, ಎಷ್ಟರ ಮಟ್ಟಿಗೆ ಇದು ಜನೋಪಯೋಗಿ ಯೋಜನೆ, ಜೊತೆಗೆ ವಂದೇ ಭಾರತ್ ಟ್ರೈನ್ಗಳಿಗೂ ಕೂಡ ಚಾಲನೆ ಕೊಟ್ಟರಲ್ಲ, ಆ ಬಗ್ಗೆನೂ ಕೂಡ ಹೇಳ್ತಾ ಹೋಗಿ.
ನಿಜ ಸುಲಕ್ಷ್ಮಿ, ಈ ಒಂದು ಹಳದಿ ಮೆಟ್ರೋ ಮಾರ್ಗದ ಕಾಮಗಾರಿ ಮುಗಿದು 3 ವರ್ಷ ಆದ್ರೂ ಕೂಡ ಇದಕ್ಕೆ ಒಂದು ಉದ್ಘಾಟನೆ ಭಾಗ್ಯ ಸಿಕ್ಕಿರ್ಲಿಲ್ಲ. ನಂತರದಲ್ಲಿ ಸ್ಥಳೀಯ ಸಂಸದರು ಜೊತೆಗೆ ಸ್ಥಳೀಯರೆಲ್ಲರೂ ಕೂಡ ಒಂದು ಒತ್ತಾಯನ ಮಾಡಿದ್ರು, ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನಂತರದಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಇವತ್ತು ದಿನಾಂಕವನ್ನು ನಿಗದಿ ಮಾಡಿತ್ತು. ಅದರಂತೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ರು. ಇವತ್ತು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭದಿಂದಲೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ರು. ಮುಖ್ಯವಾಗಿ ಈ ಜಯದೇವ ಮೆಟ್ರೋ ನಿಲ್ದಾಣದ ಒಂದು ವಿಶೇಷತೆ ಅಂತಂದ್ರೆ ಒಟ್ಟು 4 ಪಥದ ಒಂದು ಮೆಟ್ರೋ ನಿಲ್ದಾಣ ಇದು. ಈ ಒಂದು 4 ಪಥದಲ್ಲೂ ಕೂಡ ಅಂದ್ರೆ ಕೆಳಗಡೆ ಬಸ್ ನಿಲ್ದಾಣ ಇದೆ, ಮೇಲ್ಭಾಗದಲ್ಲಿ ಇದು ಹಳದಿ ಮೆಟ್ರೋ ನಿಲ್ದಾಣ ಬಂದ್ರೆ ಮತ್ತೊಂದು ಭಾಗದಲ್ಲಿ ಮತ್ತೊಂದು ಮಾರ್ಗ ಕೂಡ ಅಲ್ಲಿ ಕನೆಕ್ಟ್ ಆಗುವಂತಹ ಒಂದು ಜಂಕ್ಷನ್ ಇದು. ಈ ಒಂದು ಮಾಡೆಲ್ ಅನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿ.ಕೆ. ಶಿವಕುಮಾರ್ ಮುಖಾಂತರವಾಗಿ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರು. ಅದರ ಜೊತೆಗೆ ಮೆಟ್ರೋ ಅಧಿಕಾರಿಗಳು ಕೂಡ ಪ್ರಧಾನಿಯವರಿಗೆ ಕೂಡ ಒಂದು ಮಾಹಿತಿ ಕೊಡುವಂತಹ ಕೆಲಸ ಕೂಡ ಮಾಡಿದ್ರು. ವಿಶೇಷವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ ಮಾಡಕ್ಕೆ ಬಂದಾಗ ಈ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಂತಹ ಕೆಲವೊಂದಿಷ್ಟು ನಾಮಫಲಕಗಳನ್ನು ಕೂಡ ಅಲ್ಲಿ ಓದುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಅಂದ್ರೆ ಯಾವುದೇ ಒಬ್ಬ ಏನು ಪ್ಯಾಸೆಂಜರ್ ನಿಲ್ದಾಣಕ್ಕೆ ಬಂದಾಗ ತನಗೆ ಯಾವುದೇ ಮಾರ್ಗದ ಮಾಹಿತಿ ಬೇಕಂದ್ರೆ ಅಲ್ಲಿ ಕೆಲವೊಂದಿಷ್ಟು QR ಕೋಡ್ಗಳನ್ನ ನಮ್ಮ ಮೆಟ್ರೋದವರು ಹಾಕಿದ್ದಾರೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ಆತ ಟಿಕೆಟ್ ಅನ್ನ ಪಡೆದುಕೊಳ್ಬಹುದು. ಜೊತೆಗೆ ಆ ಮೆಟ್ರೋದ ಕಂಪ್ಲೀಟ್ ಅಂತ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದು. ಆ ಒಂದು ಕೆಲಸವನ್ನ ಸ್ವತಃ ಪ್ರಧಾನಿಯವರು ಕೂಡ ತಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡುವ ಮೂಲಕ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ನೋಡುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಈ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿ ಎಂಟ್ರಿ ಆಗ್ಬೇಕಂತಂದ್ರೆ ತಾವು ಕೂಡ ಮೆಟ್ರೋ ಕಾರ್ಡ್ ಅನ್ನ ಬಳಕೆ ಮಾಡುವ ಮೂಲಕ ಅಲ್ಲಿ ಎಂಟ್ರಿ ಆಗುವಂತಹ ದೃಶ್ಯವನ್ನು ಕೂಡ ನಾವು ನೋಡಬಹುದು. ಇದು ವಿಶೇಷವಾದಂತಹ ಕೆಲಸ. ಯಾಕಂದ್ರೆ ಪ್ರತಿ ಬಾರಿ ಉದ್ಘಾಟನೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇರವಾಗಿ ಈ ಮೆಟ್ರೋ ಟ್ರ್ಯಾಕಿಗೆ ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಮೆಟ್ರೋ ಕಾರ್ಡ್ ಅನ್ನು ಅಂದ್ರೆ ನಮ್ಮ ಮೆಟ್ರೋ ಅವರು ಒಂದು ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ಒಂದು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಮಂತ್ಲಿ ಪಾಸ್ ಆಗಿರ್ಬೋದು, ಡೇ ಪಾಸ್ ಮೂಲಕವಾಗಿ ಜನ ಪ್ರಯಾಣ ಮಾಡಬಹುದು. ಅಂತಹ ಒಂದು ಪಾಸ್ ಬಂದು ಇದೀಗ ಹಳದಿ ಮೆಟ್ರೋ ಮಾರ್ಗಕ್ಕೆ ಒಂದು ಹಸಿರು ನಿಶಾನೆ ತೋರಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅವ್ರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಂಸದರು ಕೂಡ ಈ ಒಂದು ಕಾರ್ಯಕ್ರಮದ ಕೂಡ ಭಾಗಿಯಾಗಿದ್ದು ಇದೀಗ ಈ ಹಳದಿ ಮೆಟ್ರೋದ ಮುಖಾಂತರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಕೆಲಸವನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಒಂದು ಹಳದಿ ಮೆಟ್ರೋ ಮಾರ್ಗ 6 ಲಕ್ಷ ಜನ ಒಂದು IT-BT ಉದ್ಯೋಗಿಗಳಿಗೆ ಅನುಕೂಲವಾಗುತ್ತೆ. ಯಾಕಂದ್ರೆ ಸಿಲ್ಕ್ ಬೋರ್ಡ್ ಮುಖಾಂತರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಂತಂದ್ರೆ ಅದು 3 ರಿಂದ 4 ಗಂಟೆಗಳ ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಇದೀಗ 7,000 ಕೋಟಿಗೂ ಅಧಿಕ ವೆಚ್ಚವನ್ನ ಮಾಡಿ ಈ ಒಂದು 19.15 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗವನ್ನು ಕೂಡ ಈಗ ನಿರ್ಮಾಣ ಮಾಡಲಾಗಿದೆ. ಒಟ್ಟು 16 ಮೆಟ್ರೋ ರೈಲು ನಿಲ್ದಾಣ ಕೂಡ ಈ ಒಂದು ಮಾರ್ಗದಲ್ಲಿ ಬರುತ್ತೆ. ವಿಶೇಷವಾಗಿ ಇನ್ಫೋಸಿಸ್ ಮೆಟ್ರೋ ನಿಲ್ದಾಣ ಆಗಿರ್ಬೋದು, ಜೊತೆಗೆ IT-BT ಕ್ಷೇತ್ರಕ್ಕೆ ಕನೆಕ್ಟ್ ಮಾಡುವಂತಹ ಮೆಟ್ರೋ ನಿಲ್ದಾಣಗಳು ಇಲ್ಲಿ ವಿಶೇಷವಾಗಿದೆ. ಸದ್ಯಕ್ಕೆ ಈ ವಿಶೇಷವಾದಂತಹ ಒಂದು ಹಳದಿ ಮೆಟ್ರೋ ನಿಲ್ದಾಣವನ್ನ ಇದೀಗ ಉದ್ಘಾಟನೆ ಮಾಡುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದೇ ಮೆಟ್ರೋದಲ್ಲಿ ಕೂಡ ತಾವು ಕೂಡ ಪ್ರಯಾಣ ಬೆಳೆಸುವ ಮೂಲಕ ಕಂಪ್ಲೀಟ್ ಆಗಿ ಮುಂಬರುವಂತಹ ಮೆಟ್ರೋ ನಿಲ್ದಾಣದ ಮಾಡೆಲ್ ಗಳನ್ನು ಕೂಡ ಅಲ್ಲಿ ಇಟ್ಟಿದ್ರು. ಅದರ ಬಗ್ಗೆ ಕೂಡ ಮಾಹಿತಿನ ಸಂಗ್ರಹ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಯಾಕಂದ್ರೆ ಇವತ್ತು 3ನೇ ಹಂತದ ಒಂದು ಫೇಸ್ 3 ಅನ್ನು ಕೂಡ ಇವತ್ತು ಲಾಂಚ್ ಮಾಡಲಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಮಾಹಿತಿ ಕೊಡುವಂತಹ ಕೆಲಸ ಕೂಡ ಮಾಡಿದ್ರು. ನಾವು ಮತ್ತೊಂದು ದೃಶ್ಯಾವಳಿಗಳನ್ನ ನೋಡ್ತಿರಬಹುದು. ವಂದೇ ಭಾರತ್ ಟ್ರೈನ್ ಅನ್ನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಟ್ರೈನ್ ಒಳಭಾಗದಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನ ಮಾತನಾಡಿಸುವಂತಹ ಕೆಲಸ ಮಾಡಿದ್ರು. ಪ್ರಯಾಣಿಕರನ್ನು ಕೂಡ ಮಾತನಾಡಿಸುವಂತಹ ಕೆಲಸ ಮಾಡಿದ್ರು. ಯಾಕಂದ್ರೆ ಹುಬ್ಬಳ್ಳಿ ಮಾರ್ಗವಾಗಿ ಬೆಳಗಾಂಗೆ ಹೋಗ್ಬೇಕಂದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇತ್ತು. ಇದೀಗ ಉತ್ತರ ಕರ್ನಾಟಕ ಭಾಗ ಮತ್ತೆ ಬೆಂಗಳೂರಿಗೆ ಸಂಪರ್ಕ ಕಳಿಸುವಂತಹ ವಂದೇ ಭಾರತ್ ರೈಲನ್ನು ಕೂಡ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುವ ಮೂಲಕ ಆ ಭಾಗಕ್ಕೆ ಹೋಗುವಂತಹ ಜನರಿಗೆ ಸಾಕಷ್ಟು ಅನುಕೂಲವಾಗುವಂತೆ ಅಂದ್ರೆ ಕೇವಲ 6 ರಿಂದ 7 ತಾಸಿನಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಂತಹ ಕೆಲಸವನ್ನ ಇಲ್ಲಿ ಮಾಡುವ